ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಎಂತಹ ವಿಚಿತ್ರ ನೋಡಿ. ರಾಹುಲ್ ಗಾಂಧಿಯವರ ಬಗ್ಗೆ ನಾವು ವಿಡಿಯೋ ಮಾಡಿ 2-3 ದಿನ ಕೂಡ ಕಳೆದಿರಲಿಲ್ಲ. ಚೈನೀಸ್ ರೆಸ್ಟೋರೆಂಟ್ಗೆ ಹೋಗ್ತಾರಂತೆ, ಅವ್ರ ಜೊತೆ ಯಾವುದೋ ಮಹಿಳೆ ಇರ್ತಾರಂತೆ ಅಂತ ಸ್ವತಃ ರೆಸ್ಟೋರೆಂಟ್ನ ವೇಟರ್ ಬಾಯಿ ಬಿಟ್ಟ ವಿಷಯದ ಬಗ್ಗೆ ಮಾತಾಡಿದ್ದೆ. ಆದರೆ ಇವತ್ತು ವಿದೇಶಿ ಪ್ರವಾಸ ಮುಗಿಸಿ ಬಂದಿರೋ ರಾಹುಲ್ ಗಾಂಧಿಯವರ ಕೆಲವು ರಹಸ್ಯ ಫೋಟೋಗಳು ಮತ್ತು ವಿಡಿಯೋ ಲೀಕ್ ಆಗಿದ್ದು ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಈ ಫೋಟೋದಲ್ಲಿ ಒಬ್ಬ ಹಿಜಾಬ್ ಧರಿಸಿದ ವಿದೇಶಿ ಯುವತಿ ಜೊತೆ ರಾಹುಲ್ ಗಾಂಧಿಯವರು ಕಾಣಿಸ್ಕೊಳ್ತಾರೆ. ಪಕ್ಕದಲ್ಲೊಂದು ಮಗು ಕೂಡ ಇರುತ್ತೆ. ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಇದೇ ಮಗುವಿನ ಜೊತೆಗೆ ಅವ್ರು ಆಟ ಆಡ್ತಾ ಇರ್ತಾರೆ. ರಾಹುಲ್ ಗಾಂಧಿಯವರು ಸಮುದ್ರದಲ್ಲಿ ಬೋಟಿಂಗ್ ಮಾಡ್ತಾ ಇದ್ರೆ ಪಕ್ಕದಲ್ಲಿ ಮಗು ಕುತ್ಕೊಂಡಿದೆ. ಆ ಮಗುವಿನ ಪಕ್ಕದಲ್ಲಿ ಹಿಜಾಬ್ ತರಹದ ಬಟ್ಟೆ ಧರಿಸಿದ ಮಹಿಳೆ ಇದ್ದಾಳೆ. ರಾಹುಲ್ ಗಾಂಧಿ ಕುತ್ಕೊಂಡಿರುವಂತಹ ರೀತಿಯನ್ನು ನೋಡಿದ್ರೆ ಇದು ಯಾವುದೋ ಸಾರ್ವಜನಿಕ ಕಾರ್ಯಕ್ರಮದಂತೆ ಕಾಣ್ತಾ ಇಲ್ಲ. ಬದಲಾಗಿ ಇದು ಪರ್ಸನಲ್ ಅಥವಾ ಫ್ಯಾಮಿಲಿ ಫೋಟೋ ಅನ್ಸುತ್ತೆ. ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪೌರತ್ವ ಮತ್ತು ಆಸ್ತಿ ವಿವರಗಳ ಬಗ್ಗೆ ನ್ಯಾಯಾಲಯದಲ್ಲಿ ಹೋರಾಟ ನಡೆಸ್ತಾ ಇರುವಂತಹ ಎಸ್ ವಿಘ್ನೇಶ್ ಶಿಶಿರ್ ಅವರು ಈ ಫೋಟೋಗಳನ್ನು ಹಂಚಿಕೊಳ್ತಾರೆ. ಜೊತೆಗೆ 3 ಹೆಸರುಗಳನ್ನು ಉಲ್ಲೇಖ ಕೂಡ ಮಾಡ್ತಾರೆ. ಕೇವಲ ಫೋಟೋಗಳಲ್ಲದೆ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ, ಆಗಲೇ ಹೇಳ್ದಂಗೆ. ಆ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ನೀಲಿ ಬಣ್ಣದ ಟೀ ಶರ್ಟ್ ಮತ್ತು ಶಾರ್ಟ್ ಧರಿಸಿ ಮಕ್ಕಳ ಜೊತೆ ಆಟ ಆಡ್ತಾ ಇರೋದನ್ನು ನಾವು ನೋಡಬಹುದು. ಅಲ್ಲಿ ಒಟ್ಟು 3 ಮಕ್ಕಳು ಕಾಣಿಸ್ತಾ ಇದ್ದಾರೆ. ಜೊತೆಗೆ ರಾಹುಲ್ ಅವರೊಂದಿಗೆ ಇರುವಂತಹ ಆತ್ಮೀಯತೆಯನ್ನು ನೋಡಿದ್ರೆ ತುಂಬ ಅನುಮಾನ ಅಂತೂ ಮೂಡ್ತಾ ಇದೆ. ನೋಡಿ, ರಾಹುಲ್ ಗಾಂಧಿಯವರು ಜೂನ್ 17ನೇ ತಾರೀಕು ರಾಜಸ್ಥಾನದ ಕೋಟಾದಲ್ಲಿದ್ದರು. ಅದರ 3 ದಿನಗಳ ನಂತರ ಅಂದರೆ ಜೂನ್ 20ನೇ ತಾರೀಕು ಅವರು ಇದ್ದಕ್ಕಿದ್ದಂಗೆ ವಿದೇಶಕ್ಕೆ ಹೋಗ್ತಾರೆ. ಜೊತೆಗೆ ಜುಲೈ 14ನೇ ತಾರೀಕು ಮರಳಿ ವಾಪಸ್ ಬರ್ತಾರೆ. ಅಂದರೆ ಸುಮಾರು 20ರಿಂದ 25 ದಿನಗಳ ಕಾಲ ಅವ್ರು ಎಲ್ಲಿದ್ರು? ಹಾಗಾದರೆ ಯಾವ ದೇಶದಲ್ಲಿದ್ದರು? ಇಡೀ ಭಾರತಕ್ಕೆ ಗೊತ್ತಿಲ್ಲದ ವಿಷಯ ಇದು. ಪ್ರಿಯಾಂಕ್ ಖರ್ಗೆ ಅವರು ಮೋದಿಜಿಯ ಫಾರಿನ್ ಟ್ರಿಪ್ ಬಗ್ಗೆ ಮಾತಾಡ್ತಾರೆ. ಆದರೆ ತಮ್ಮ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಇದುವರೆಗೂ ಕೂಡ ಯಾವುದೇ ವಿಷಯವನ್ನು ಹೇಳ್ಕೊಂಡಿಲ್ಲ. ಯಾಕೆ? ಬಿಜೆಪಿ ನಾಯಕರಿಂದ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರವರೆಗೆ ಎಲ್ಲರೂ ರಾಹುಲ್ ಎಲ್ಲಿದ್ದಾರೆ ಅಂತ ಕೇಳ್ತಾನೆ ಇದ್ದಾರೆ. ಆದರೆ ಗಾಂಧಿ ಕುಟುಂಬದಿಂದ ಯಾವುದೇ ಉತ್ತರ ಬಂದಿರಲಿಲ್ಲ. ಈಗ ಫೋಟೋಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಈ ವಿಡಿಯೋವನ್ನು ಯಾರೋ ಒಬ್ಬರು ತಮ್ಮ ಮನೆಯ ಕಿಟಕಿಯಿಂದ ಝೂಮ್ ಮಾಡಿ ರಹಸ್ಯವಾಗಿ ಚಿತ್ರೀಕರಿಸ್ದಂಗೆ ಕಾಣಿಸ್ತಾ ಇದೆ. ಈ ಫೋಟೋಗಳು ಕೊಲಂಬಿಯಾದ, ಬ್ರಿಟನ್ನದ್ದ, ಸ್ಪೇನ್ನದ್ದ ಅಥವಾ ಇಟಲಿಯದ್ದ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅಲ್ಲ, ಭಾರತದಲ್ಲಿ ತಮ್ಮನ್ನು ತಾವು ಅವಿವಾಹಿತರು ಅಂತ ಗುರುತಿಸಿಕೊಳ್ಳುವ ರಾಹುಲ್ ಗಾಂಧಿಯವರ ಈ ಫೋಟೋದಲ್ಲಿ ಇರುವಂತಹ ಮಕ್ಕಳು ಯಾರು? ಹಾಗಾದರೆ ಆ ಮಹಿಳೆ ಯಾರು? ಯಾಕಾಗಿ ಆ ಮಹಿಳೆ ಕಪ್ಪು ಕನ್ನಡಕ ಮತ್ತು ಹಿಜಾಬನ್ನು ಧರಿಸಿ ಕೂತ್ಕೊಂಡಿದ್ದಾರೆ? ಏನನ್ನ ಮರೆಮಾಚೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಏನಂದರೆ, ವಿಘ್ನೇಶ್ ಶಿಶಿರ್ ಅವರು ತಮ್ಮ ಟ್ವೀಟ್ನಲ್ಲಿ ಡೊಮಿನಿಕ್ ವಿನ್ಸಿ, ಅಲೆಕ್ಸಾಂಡರ್ ವಿನ್ಸಿ ಮತ್ತು ಫ್ರಾನ್ಸಿಸ್ ವಿನ್ಸಿ ಅನ್ನೋ ಹೆಸರುಗಳನ್ನು ಉಲ್ಲೇಖ ಮಾಡಿ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಅಂದರೆ ಈ ಹೆಸರುಗಳು ನಿಜವೇ ಹಾಗಾದರೆ? ಅಥವಾ ಈ ಫೋಟೋಗಳನ್ನು AI ಮೂಲಕ ಸೃಷ್ಟಿ ಮಾಡಲಾಯಿತೆ? ಈ ಚರ್ಚೆ ತುಂಬ ನಡೀತಾ ಇದೆ. ಆದರೆ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಪಕ್ಷ ಇದುವರೆಗೂ ಕೂಡ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ. ಒಂದು ವೇಳೆ ಇವು ಸುಳ್ಳಾಗಿದ್ದರೆ ಅವ್ರು ಯಾಕೆ ಸುಮ್ಮನಿದ್ದಾರೆ? ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುಮಾರು 15 ವರ್ಷಗಳ ಹಿಂದೆ ಬಾಂಗ್ಲಾದೇಶದ ದಿ ಬ್ಲೇಡ್ಸ್ ಅನ್ನೋ ನಿಯತಕಾಲಿಕೆಯಲ್ಲಿ
ರಾಹುಲ್ ಗಾಂಧಿ ಅವರಿಗೆ ಹೆಂಡತಿ ಮತ್ತು ಮಕ್ಕಳಿದ್ದಾರೆ ಅನ್ನೋ ವರದಿ ಪ್ರಕಟವಾಗಿತ್ತು. ಕೊಲಂಬಿಯಾದಲ್ಲೂ ಇಂತಹ ಸುದ್ದಿಗಳು ಹರಿದಾಡಿದ್ವು. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಕೇವಲ ಚುನಾವಣಾ ಅಫಿಡವಿಟ್ನಲ್ಲಿ ತಾವು ಅವಿವಾಹಿತರು ಅಂತ ಸುಳ್ಳು ಹೇಳ್ಕೊಂಡಿದ್ದಾರಾ? ಇದು ತುಂಬ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅಂದಹಾಗೆ ಇದು ಕೇವಲ ಒಂದು ಪ್ರವಾಸದ ವಿಷಯ ಅಲ್ಲ ವೀಕ್ಷಕರೇ. ಒಂದು ಸಲ ಅಂಕಿ ಅಂಶಗಳನ್ನು ಗಮನಿಸಿ. 2014ರಿಂದ 26ರವರೆಗೆ ಅಂದರೆ 12 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರು ಸುಮಾರು 49 ಬಾರಿ ವಿದೇಶಿ ಪ್ರವಾಸಗಳನ್ನು ಮಾಡಿದ್ದಾರೆ. ಇದು ಅಫಿಷಿಯಲ್ ಆಗಿ. ಜೊತೆಗೆ 415 ದಿನಗಳನ್ನು ವಿದೇಶದಲ್ಲೇ ಕಳೆದಿರ್ತಾರೆ. ಗುಪ್ತಚರ ಸಂಸ್ಥೆಗಳ ಮಾಹಿತಿ ಪ್ರಕಾರ ಈ ಸಂಖ್ಯೆ 267ಕ್ಕಿಂತಲೂ ಹೆಚ್ಚಿರಬಹುದು ಅಂತ ಹೇಳಲಾಗುತ್ತೆ. 2015ರಿಂದ 19 ನಡುವೆ ಗಾಂಧಿ ಕುಟುಂಬ 600ಕ್ಕೂ ಹೆಚ್ಚು ವಿದೇಶಿ ಪ್ರವಾಸಗಳನ್ನು ಮಾಡಿದೆ ಅಂತ SPG ದಾಖಲೆಗಳು ಹೇಳ್ತಾ ಇದೆ. ಪ್ರತಿ ಬಾರಿ ಪ್ರಮುಖ ಸಂಸತ್ ಅಧಿವೇಶನಗಳ ಮೊದಲು ಅಥವಾ ಚುನಾವಣೆಗಳ ನಡುವೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗೋದು ಯಾಕೆ? ಅವರು ಅಲ್ಲಿಗೆ ಹೋದಾಗ ತಮ್ಮ ಭದ್ರತಾ ಸಿಬ್ಬಂದಿಯನ್ನು ಕರೆದುಕೊಂಡು ಹೋಗೋದಿಲ್ಲ ಅಂತ ಸ್ವತಃ CRPFನ ಕಮಿಷನರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಕೂಡ ಬರೆದು ಹೇಳ್ತಾರೆ. ಇದು ಅವರ ಸುರಕ್ಷತೆಯ ದೃಷ್ಟಿಯಿಂದಲೂ ಗಂಭೀರವಾದಂತಹ ವಿಷಯ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಈ ದೇಶದ ಪ್ರಧಾನಿ ವಿದೇಶಕ್ಕೆ ಯಾಕೆ ಹೋಗ್ತಾರೆ ಅಂತ ಕೇಳ್ತೀರಾ. ಆದರೆ ನೀವು ಹೇಳಬೇಕಿವಾಗ ಈ ಫೋಟೋದಲ್ಲಿರೋರು ಯಾರು? ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಪದೇ ಪದೇ ಹೋಗೋದು ಯಾಕೆ ಅಂತ. ಇನ್ನೊಂದು ಮುಖ್ಯವಾದದ್ದೇನೆಂದರೆ, ಜುಲೈ 20ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರ ಆಸ್ತಿ ಮತ್ತು ಪೌರತ್ವದ ಬಗ್ಗೆ ಒಂದು ದೊಡ್ಡ ತೀರ್ಪು ಕೂಡ ಬರಲಿದೆ. ED, CBI ಮತ್ತು ಇತರ ಸಂಸ್ಥೆಗಳು ತಮ್ಮ ವರದಿಯನ್ನು ಈಗಾಗಲೇ ಸಲ್ಲಿಸಾಗಿದೆ. ಸೊ ಈ ಫೋಟೋಗಳು ಹೊರಗೆ ಬಂದಿರುವಂತಹ ಟೈಮ್ ಇದೆಯಲ್ಲ, ಇದು ತುಂಬ ಮುಖ್ಯವಾಗಿದೆ. ನೋಡಿ, ರಾಜೀವ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರನ್ನ ವಿದೇಶದಿಂದ ಮದುವೆಯಾಗಿ ಭಾರತಕ್ಕೆ ಕರ್ಕೊಂಡು ಬರ್ತಾರೆ. ಅದನ್ನೇ ಈ ದೇಶ ಒಪ್ಕೊಂಡಿದೆ. ರಾಹುಲ್ ಗಾಂಧಿ ಅವರಿಗೂ ವಿದೇಶದಲ್ಲಿ ಕುಟುಂಬ ಇದ್ದಿದ್ದೇ ಆದರೆ ಅದನ್ನು ಬಹಿರಂಗಪಡಿಸೋದಕ್ಕೆ ಯಾಕೆ ತೊಂದರೆ? ದೇಶದ ವಿರೋಧ ಪಕ್ಷದ ನಾಯಕರಾಗಿ ಅವರು ಜನರ ಮುಂದೆ ಸತ್ಯವನ್ನು ಇಡಬೇಕಲ್ವೇ? ಸೋಷಿಯಲ್ ಮೀಡಿಯಾದಲ್ಲಂತೂ ಈಗ ಇದರದ್ದೇ ಸದ್ದು. ಕೆಲವರು ಇದವರ ವೈಯಕ್ತಿಕ ಜೀವನ ಅಂತ ಹೇಳಿದ್ರೆ, ಇನ್ನೂ ಕೆಲವರು ಸಾರ್ವಜನಿಕ ಜೀವನದಲ್ಲಿರುವಂತಹ ವ್ಯಕ್ತಿ ಸುಳ್ಳು ಹೇಳಬಾರದು ಅಂತಿದ್ದಾರೆ. ಆದರೂ ವೀಕ್ಷಕರೇ, ಒಬ್ಬ ಸಂಸದನಾಗಿ, ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಎಲ್ಲ ವಿಷಯಗಳ ಬಗ್ಗೆ ಸ್ಪಷ್ಟನೆ ನೀಡಲೇಬೇಕಾಗಿದೆ. ಒಂದು ವೇಳೆ ಅವರು ನಿಜವಾಗಿಯೂ ವಿವಾಹಿತರಾಗಿದ್ದರೆ ಮತ್ತು ಅವರಿಗೆ ಮಕ್ಕಳಿದ್ದರೆ, ಅವರು ಆ ಮಕ್ಕಳಿಗೆ ಅವರ ತಂದೆಯ ಹೆಸರಿನ ಹಕ್ಕನ್ನು ನೀಡಬೇಕಲ್ವೇ? ವೀಕ್ಷಕರೇ, ಈ ಇಡೀ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಾಂಧಿ ಕುಟುಂಬ ಯಾಕೆ ಇಷ್ಟೊಂದು ರಹಸ್ಯಗಳನ್ನು ಕಾಪಾಡ್ತಾ ಇದೆ? ಇದು ಕೇವಲ ವೈಯಕ್ತಿಕ ಜೀವನದ ವಿಷಯವೋ ಅಥವಾ ದೇಶದ ಸುರಕ್ಷತೆ ಮತ್ತು ಕಾನೂನಿಗೆ ಸಂಬಂಧಿಸಿದ ವಿಷಯವೋ? ದಯವಿಟ್ಟು ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.